ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಳಿನಿ ಅಶ್ವಿನ್. ನಿಮಗೆಲ್ಲರಿಗೂ ನನ್ನ ಚಾನಲ್ ದಿ ಬ್ಲಿಸ್ಫುಲ್ಗೆ ಸುಸ್ವಾಗತ. ಈ ದಿನ ನಾವು ಟ್ಯಾಪಿಂಗ್ ಮೆಡಿಟೇಷನ್ ಮಾಡ್ತಾ ಇದ್ದೀವಿ. ಸೊ ನಿಮಗೆಲ್ಲರಿಗೂ ಗೊತ್ತಿದೆ, ನಾನು ಆಲ್ರೆಡಿ ಟ್ಯಾಪಿಂಗ್ ಮೆಡಿಟೇಷನ್ ನಾನು ಒಂದೆರಡು ಹಾಕಿದ್ದೀನಿ ಚಾನಲ್ನಲ್ಲಿ. ಸೊ ಸುಮಾರು ದಿನ ಆಗಿತ್ತು ಟ್ಯಾಪಿಂಗ್ ಮೆಡಿಟೇಷನ್ ಮಾಡೋದಲ್ಲೇ, ಅದಕ್ಕೆ ನಾನು ಅಂದ್ಕೊಂಡೆ ಇವತ್ತು ಮಾಡೋಣ ಅಂತ. ಸೊ ಇಲ್ಲಿ ತನಕ ಬುಕ್ ಸಮ್ಮರೀಸ್ ಎಲ್ಲ ಮುಗಿಸಿದ್ವಿ. ನೀವು ಓದಿದ್ರೆ ಹೇಗೆ ಅನಿಸ್ತು ಅಂತ ನನಗೆ ತಿಳಿಸಿ. ಸೊ ಇವತ್ತು ನಾವು ಇದು ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್, ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಏನು ಹೇಳ್ತೀವಿ, ಹಾಗೆ ಸ್ವವಿಮರ್ಶೆ, ಸೆಲ್ಫ್ ಕ್ರಿಟಿಸಿಸಮ್, ಅದ್ರ ಬಗ್ಗೆ ನಾವು ಫೋಕಸ್ ಮಾಡಿ ಒಂದು ಟ್ಯಾಪಿಂಗ್ ಮೆಡಿಟೇಷನ್ ಮಾಡೋಣ. ಸೊ ಯೂಶಲಿ ಏನಾಗುತ್ತೆ, ನಾವು ನಮಗೆ ನಾವೇ ಕಾಮೆಂಟ್ ಮಾಡ್ಕೋತೀವಿ, ನಮಗೆ ನಾವೇ ಕ್ರಿಟಿಸೈಸ್ ಮಾಡ್ತೀವಿ ಮೋಸ್ಟ್ಲಿ. ಸೊ ಏನಾದರೂ ಮಾಡ್ತಾ ಇರಲಿ, ಹೊಸದೇನಾದ್ರು ಸ್ಟಾರ್ಟ್ ಮಾಡಿದ್ರು ನಮಗೆ ನಮ್ಮ ಬಗ್ಗೆ ಡೌಟ್ಸ್ ಬರುತ್ತೆ. ನಾನು ಇದು ಮಾಡೋಕ್ಕಾಗಲ್ಲ ಅನಿಸುತ್ತೆ, ನನಗೆ ಕಾನ್ಫಿಡೆನ್ಸ್ ಇಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ, ಈ ಥರ ಏನೇನೋ ನಾನಾ ಥರದ್ದು ಡೌಟ್ಸ್ ಬರುತ್ತೆ. ಹಾಗೆ ತುಂಬ ಸೆಲ್ಫ್ ಕ್ರಿಟಿಕಲ್ ಆಗಿರ್ತೀವಿ, ನಮ್ಮ ಬಗ್ಗೆ ನಾವೇ ಕ್ರಿಟಿಸೈಸ್ ಮಾಡ್ಕೋತೀವಿ. ಅದರಿಂದ ಏನಾಗುತ್ತೆ, ಕಾನ್ಫಿಡೆನ್ಸ್ ತುಂಬ ಕಡಿಮೆ ಆಗುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗುತ್ತೆ. ಹಾಗೆ ನಮ್ಮದು ಈ ಕ್ರಿಟಿಕಲ್ ಸೆಲ್ಫ್ ಕ್ರಿಟಿಸಿಸಮ್ ಅಂತ ಏನು ಹೇಳ್ತೀವ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಟ್ಯಾಪಿಂಗ್ ಮೆಡಿಟೇಷನಲ್ಲಿ ನಾವು ಏನು ಮಾಡೋಣ, ಅದ್ರ ಬಗ್ಗೆ ಫೋಕಸ್ ಮಾಡಿ ಈ ಕ್ರಿಟಿಕಲ್ ವಾಯ್ಸ್ ಅಂತ ಏನಿದೆ, ನಮ್ಮನ್ನು ನಾವು ವಿಮರ್ಶೆ ಮಾಡೋ ಧ್ವನಿ ಏನಿದೆ ಒಳಗಡೆಯಿಂದ ಬರುತ್ತಲ್ಲ, ನಾವು ಬೇರೆಯವ್ರು ಮಾಡ್ತಾರೆ, ಸರಿ, ಬೇರೆಯವ್ರು ವಿಮರ್ಶೆ ಮಾಡ್ತಾರೆ, ಬಟ್ ನಾವು ವಿಮರ್ಶೆ ಮಾಡ್ಕೋತೀವಲ್ಲ, ಅದ್ರ ಕಡೆ ಫೋಕಸ್ ಮಾಡಿ ಅದನ್ನು ನಾವು ಕಡಿಮೆ ಮಾಡೋಣ. ಹಾಗೆ ನಮ್ಮ ಕಾನ್ಫಿಡೆನ್ಸ್, ಆತ್ಮವಿಶ್ವಾಸ ಏನಿದೆ ನಮ್ಮ ಬಗ್ಗೆ, ನಮಗೆ ಏನೋ ಆತ್ಮವಿಶ್ವಾಸ, ಅದನ್ನು ಆತ್ಮವಿಶ್ವಾಸ ಜಾಸ್ತಿ ಮಾಡೋಣ. ಈ ಟ್ಯಾಪಿಂಗ್ ಮೆಡಿಟೇಷನಲ್ಲಿ ಅದೇ ಮಾಡೋದು. ಸೊ ನೀವು ಯಾವಾಗಲೂ ಯೋಚನೆ ಮಾಡಿದ್ದೀರಾ, ನಮಗೆ ನಾವೇ ಯಾಕೆ ವಿಮರ್ಶೆ ಮಾಡ್ಕೋತೀವಿ, ಸ್ವವಿಮರ್ಶೆ ಯಾಕೆ ಮಾಡ್ಕೋತೀವಿ ಅಂತ? ಯಾಕೆ ಅಂದರೆ ಸೇಫ್ ಫೀಲ್ ಮಾಡಲಿಕ್ಕೆ. ಅಂದರೆ ನಮಗೆ ನಾವೇ, ಈಗ ನೀವು ಕೇಳಿರ್ಬೇಕಲ್ಲ, ಅವ್ರಿಗವರೇ ಜೋಕ್ ಮಾಡ್ಕೋತಾರೆ, ಎಲ್ಲರ ಗ್ರೂಪಲ್ಲಿ ಇದ್ದರೆ ಅವ್ರ ಮೇಲೆ ಅವರು ಹಾಸ್ಯ ಮಾಡ್ಕೋತಾರೆ. ಹಾಗೇನೆ ನಾವು ಕಾಮೆಂಟ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ, ಬೇರೆಯವ್ರು ಕಾಮೆಂಟ್ ಮಾಡೋದು ಕಡಿಮೆ ಆಗುತ್ತೆ. ಸೊ ಅವ್ರು ಕಾಮೆಂಟ್ ಮಾಡ್ತಾರೆ ಅನಿಸುತ್ತೆ, ಅದಕ್ಕಿಂತ ಮುಂಚೆ ನಾನು ವಿಮರ್ಶೆ ಮಾಡ್ಕೊಳ್ಳೋಣ, ನನ್ನನ್ನು ನಾನೇ ಕ್ರಿಟಿಸೈಸ್ ಮಾಡ್ಕೊಳ್ಳೋಣ ಅಂತ. ಹಾಗೆ ನಾವು ಆ ರೀತಿ ನಾವು ಯೋಚನೆ ಮಾಡ್ತೀವಿ ಮೋಸ್ಟ್ ಆಫ್ ದಿ ಕೇಸಸ್, ತುಂಬ ಜನ. ಸೊ ಹಾಗೆ ನಾವು ಆ ಥರನೇ ಇದು ಮಾಡ್ತೀವಿ. ಸೊ ಅದಕ್ಕೆ ನಮಗೆ ಸೇಫ್ ಫೀಲ್ ಮಾಡ್ಕೊಳ್ಳೋಕ್ಕೆ, ಸೆಕ್ಯೂರ್ ಫೀಲ್ ಮಾಡಲಿಕ್ಕೆ, ಸೊ ನಾವು ಬೇರೆಯವರು ಕ್ರಿಟಿಸಿಸಮ್ನ ಅವಾಯ್ಡ್ ಮಾಡಲಿಕ್ಕೆ ನಾವೇನು ಮಾಡ್ಕೋತೀವಿ, ನಮ್ಮನ್ನು ನಾವೇ ವಿಮರ್ಶೆ ಮಾಡ್ಕೊಂಡ್ರೆ ನಮಗೇನು ಜಾಸ್ತಿ ಕೆಟ್ಟದು ಅನಿಸಲ್ಲ. ಅದೇ ಬೇರೆಯವ್ರು ನಮಗೆ ವಿಮರ್ಶೆ ಮಾಡಿದ್ರೆ, ಬೇರೆಯವ್ರು ಕ್ರಿಟಿಸೈಸ್ ಮಾಡಿದ್ರೆ ನಮಗೆ ತುಂಬ ಬೇಜಾರಾಗುತ್ತೆ, ಹರ್ಟ್ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ಕೋತೀವಿ, ನಾವೇ ಮೊದಲಿಗೆ ನಮ್ಮನ್ನು ನಾವು ಕಮೆಂಟ್ ಮಾಡ್ಕೊಳ್ತೀವಿ. ಸೊ ಇದು ಒಂದು ಕಾರಣ. ಸೊ ಇವೆಲ್ಲ ಕಾರಣಗಳನ್ನ ಇವತ್ತು ಫೋಕಸ್ ಮಾಡೋಣ. ಹಾಗೆಯೇ ಈ ಟ್ಯಾಪಿಂಗ್ ಮೆಡಿಟೇಷನ್ ಪೂರ್ತಿ ಆಗೋಷ್ಟರಲ್ಲಿ ನಾವು ಏನೇನು ನೋಡ್ತೀವಿ, ಫಸ್ಟು ನಮ್ಮ ಕ್ರಿಟಿಕಲ್ ವಾಯ್ಸ್ ಬಗ್ಗೆ ಫೋಕಸ್ ಮಾಡಿ, ಆಮೇಲೆ ಕಾನ್ಫಿಡೆನ್ಸ್ ಹೇಗೆ ನಾವು ಇಂಪ್ರೂವ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಫೋಕಸ್ ಮಾಡೋಣ. ಸೊ ಈಗ ನೀವು ಏನು ಮಾಡಬೇಕು ಅಂದರೆ, ಎಲ್ಲೂ ನಿಮಗೆ ಡಿಸ್ಟರ್ಬ್ ಆಗದಲ್ಲೇ ಇರುವಂಥ, ಇದು ಒಂದು 15ರಿಂದ 20 ನಿಮಿಷ ಅಂತೂ ಮಿನಿಮಮ್ ಆಗುತ್ತೆ ಇದು ಮೆಡಿಟೇಷನ್. ಆ ಜಾಗದಲ್ಲಿ ಕುತ್ಕೊಳ್ಳಿ, ಹಾಗೆ ಒಂದು ನೋಟ್ಬುಕ್ ಮತ್ತು ಪೆನ್ ಇಟ್ಕೊಳ್ಳಿ, ಹಾಗೆ ನೀವು ನೀರು ಕೂಡ ಇಟ್ಕೊಳ್ಳಿ ಜೊತೆಗೆ. ಸೊ ಟ್ಯಾಪಿಂಗ್ ಗೊತ್ತಿಲ್ಲ ಅಂದರೆ ನಾನು ಲಿಂಕಲ್ಲಿ ಟ್ಯಾಪಿಂಗ್ ಪಾಯಿಂಟ್ಸ್ದು ನಾನು ಇದನ್ನು ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕ್ತೀನಿ, ಅಲ್ಲಿ ನೋಡ್ಬೋದು. ಹಾಗೆ ನಾನು ಮಾಡ್ತೀನಿ. ಸೊ ನಾನು ಮಾಡ್ತಾ ಇರ್ತೀನಿ, ಅದಕ್ಕೆ ನಿಮಗೆ ಗೊತ್ತಾಗುತ್ತೆ. ನಾವು ಮಾಡ್ತಾ ನಾನು ಏನು ಮಾಡ್ತೀನಿ ಅದನ್ನು ಫಾಲೋ ಮಾಡಿದ್ರಾಯಿತು, ಆ ಪಾಯಿಂಟ್ಸ್ನ ಫಾಲೋ ಮಾಡಿದ್ರೆ ಆಯಿತು, ನಿಮಗೆ ಗೊತ್ತಾಗುತ್ತೆ. ಅದೇ ಥರ ಮಾಡೋದು. ಆಮೇಲೆ ನಾನು ಏನು ಹೇಳ್ತೀನಿ ಅದನ್ನು ನೀವು ಜೋರಾಗರೂ ಹೇಳ್ಬೋದು, ನಾನು ಕೆಲವೊಂದು ಹೇಳ್ತಿರ್ತೀನಿ ಇದು ಫ್ರೇಸಸ್ಸು, ಜೋರಾಗಾದರೂ ಹೇಳ್ಬೋದು, ಇಲ್ಲ ಅಂದರೆ ಮನಸ್ಸಿನಲ್ಲಾದರೂ ಹೇಳ್ಕೊಬೋದು. ಓಕೆ, ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ನೀವು ಯಾವುದಾದ್ರೂ ಸಿಚುವೇಶನ್ನು, ರೀಸೆಂಟಾಗಿ ನೀವು ತುಂಬಾ ಕ್ರಿಟಿಕಲ್ ವಾಯ್ಸ್ ನಿಮ್ದು ಜಾಸ್ತಿ ಇತ್ತಾ, ನಿಮ್ಮನ್ನು ನೀವು ವಿಮರ್ಶೆ ಮಾಡಿ ಕಾಮೆಂಟ್ ಮಾಡ್ಕೊಂಡಿದ್ದು ಯಾವ್ದಾದ್ರು ಸಿಚುವೇಶನ್ ಇತ್ತು ಅಂದರೆ, ಇಲ್ಲ ಯೂಶ್ವಲಿ ನೀವು ಕಾಮೆಂಟ್ ಮಾಡ್ತಾ ಇದ್ದಾಗ ಆ ಸಿಚುವೇಶನ್ ನೀವು ಕಲ್ಪನೆ ಮಾಡ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಾಗೆ ಇಮ್ಯಾಜಿನ್ ಮಾಡಿಕೊಂಡು ಆ ಥರ ಆದಾಗ ನಿಮಗೆ ಫಿಸಿಕಲಿ ಏನಾಗುತ್ತೆ, ನಿಮಗೆ ಎಲ್ಲೆಲ್ಲಿ ಸ್ಟ್ರೆಸ್ ಆಗುತ್ತೆ, ನಿಮಗೆ ಟೈಟ್ನೆಸ್ ಆಗ್ಬೋದು. ಓಕೆ, ಇಲ್ಲಿ ಕತ್ತು ನೋವು ಬರ್ಬೋದು, ಇಲ್ಲ ಚೆಸ್ಟ್ ಒಂಥರ ಟೈಟ್ ಆದಂಗೆ ಆಗ್ಬೋದು, ಸ್ಟಮಕ್ ಹೊಟ್ಟೆ ಟೈಟ್ ಆಗ್ಬೋದು, ಶೋಲ್ಡರ್ಸ್ ಟೈಟ್ ಆಗ್ಬೋದು. ಆ ಥರ ಸಿಚುವೇಶನ್ ನೀವು ಯೋಚನೆ ಮಾಡಿದ್ರೆ, ಇಲ್ಲಾಂದರೆ ಉಸಿರಾಟದಲ್ಲಿ ಏರ್ಪೇರ್ ಆಗಬಹುದು. ಹಾಗೆಯೇ ನಿಮಗೆ ಎಮೋಷನ್ಸ್ ನೋಡಿದ್ರೆ ಸ್ಟ್ರೆಸ್ ಆಗ್ಬೋದು, ಜಾಸ್ತಿ ಪ್ರೆಷರ್ ಅನಿಸ್ಬೋದು, ಇರಿಟೇಷನ್, ಫ್ರಸ್ಟ್ರೇಷನ್ ಇದೆಲ್ಲ ಬರ್ಬೋದು. ಅದ್ರ ಕಡೆ ಎಲ್ಲ ಫೋಕಸ್ ಮಾಡಿ. ಯಾಕಂದರೆ ಈಗ ನಾವು ಅದರ ಇಂಟೆನ್ಸಿಟಿನ ರೇಟ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ರೇಟ್ ಮಾಡೋಕ್ಕಿಂತ ಮುಂಚೆ ನಾವು ಒಂದು 3 ಡೀಪ್ ಬ್ರೀದಿಂಗ್ ಮಾಡೋಣ. ಓಕೆ, ಉಸಿರು ಒಳಗೆ ಎಳ್ಕೊಂಡು ದೀರ್ಘ ಉಸಿರು, ಮತ್ತು ಉಸಿರು ಬಿಡೋಣ. ಮೂಗೊಳಗೆ ಉಸಿರು ಎಳ್ಕೊಳ್ಳೋದು, ಬಾಯೊಳಗೆ ಉಸಿರು ಬಿಡೋದು ಮಾಡೋಣ.
ಉಸಿರು ಹೇಳ್ಕೊಳ್ಳಿ, ಉಸಿರು ಬಿಡಿ. ಸೊ ನೀವು ನಾನು ಕುತ್ಕೊಂಡಂಗೆ ಕಂಫರ್ಟಬಲಾಗಿ ಚೇರ್ ಮೇಲೆ ಕುತ್ಕೋಬೋದು, ಎಲ್ಲಿ ಪ್ರಶಾಂತವಾಗಿದೆ ಅಲ್ಲಿ. ಹಾಗೆಯೇ ಇದೇ ಮೇಲೆ ನೀವು ನಿಮ್ಮ 2 ಕೈಗಳನ್ನ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಆ ಸಿಚುಯೇಷನ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಾಗೆ ಟ್ಯೂನ್ ಇನ್ ಮಾಡಿ, ಅದರ ಫುಲ್ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ. ಹೌದು ಬೇಜಾರಾಗುತ್ತೆ, ಈಗ ಅದು ಮತ್ತೆ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡ್ರೆ ಅದೇ ಎಮೋಷನ್ಸ್ ಬೇಕು ಈಗ, ಯಾಕಂದರೆ ಅದನ್ನು ರೆಡ್ಯೂಸ್ ಮಾಡಲಿಕ್ಕೆ ಆ ಎಮೋಷನ್ಸ್ ಬೇಕು. ಏನೇನು ಎಮೋಷನ್ಸು, ಸ್ಟ್ರೆಸ್, ಫ್ರಸ್ಟ್ರೇಷನ್, ಇರಿಟೇಷನ್, ಏನೇನು ಎಮೋಷನ್ಸ್ ಆಗುತ್ತೆ ಅದ್ರ ಕಡೆ ಗಮನ ಕೊಡಿ. ಹಾಗೆ 0 ಇಂದ 10 ನನಗೇನು ಸ್ಟ್ರೆಸ್ ಏನೂ ಆಗ್ತಾನೆ ಇಲ್ಲ ಅದನ್ನು ಇಮ್ಯಾಜಿನ್ ಮಾಡಿದ್ರು ಅಂದರೆ 0. ತುಂಬ ಹೈ ಲೆವೆಲಲ್ಲಿ ಆಗ್ತಿದೆ, 100% ನನಗೆ ಸ್ಟ್ರೆಸ್ ಆಗ್ತಿದೆ ಅನ್ನೋದು ಅದು ನಿಮಗೆ 10 ಅಂತ ರೇಟ್ ಮಾಡಿ. ನೀವು ನೋಟ್ಬುಕ್ಕಲ್ಲಾದ್ರೂ ಬರ್ಕೊಳ್ಳಿ, ಇಲ್ಲಾಂದರೆ ಮನಸ್ಸಿನಲ್ಲಾದರೂ ನೆನ್ಪಿಟ್ಕೊಳ್ಳಿ. ಓಕೆ, ನಾವೀಗ ಸ್ಟಾರ್ಟ್ ಮಾಡೋಣ. ಇದು ಕರಾಟೆ ಚಾಪ್ ಪಾಯಿಂಟ್ ಅಂತ ಹೇಳ್ತೀವಿ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಸೊ ನನ್ನ ತಲೆಯಲ್ಲಿ ಈ ವಿಮರ್ಶಾತ್ಮಕ ಧ್ವನಿ ಇದ್ದರೂ ಕೂಡ ನಾನು ಈಗ ರಿಲ್ಯಾಕ್ಸ್ ಮಾಡಲಿಕ್ಕೆ ಮತ್ತು ಆರಾಮಾಗಿ ದೀರ್ಘ ಉಸಿರಾಡಲಿಕ್ಕೆ ರೆಡಿ ಇದ್ದೀನಿ. ಈ ವಿಮರ್ಶಾತ್ಮಕ ಧ್ವನಿಯನ್ನು ನನಗೆ ಕಡಿಮೆ ಮಾಡೋದಕ್ಕೆ, ಅದನ್ನು ಪೂರ್ತಿ ಅವಾಯ್ಡ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಆದರೂ ಕೂಡ ನಾನು ನನ್ನನ್ನು ಆಳವಾಗಿ ಪ್ರೀತಿಸಲು ಮತ್ತು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀನಿ. ಸೊ ಹೀಗೆ ಸಾಫ್ಟಾಗಿ ಒಂದು 4 ರಿಂದ 5 ಮಿನಿಮಮ್ 5 ಸಲ ಟ್ಯಾಪ್ ಮಾಡಬೇಕು. ಆರಾಮಾಗಿ ಉಸಿರಾಡ್ತಾ ಇರಿ. ಇದು ಮಾಡಬೇಕಾದ್ರೆ ನೀವು ಮನಸ್ಸಲ್ಲಾರು ಹೇಳ್ಬೋದು ನಾನು ಏನೇನು ಹೇಳ್ತಿದ್ದೀನಿ, ಇಲ್ಲ ಹೌದು ಹೊರಗೆ ಜೋರಾಗಾರು ಹೇಳ್ಬೋದು. ಈ ವಿಮರ್ಶೆ ಧ್ವನಿ ಕ್ರಿಟಿಕಲ್ ವಾಯ್ಸಿಂದ ಮುಕ್ತ ಆಗೋದನ್ನ ಊಹಿಸ್ಕೊಳ್ಳೋದಕ್ಕೂ ತುಂಬ ಕಷ್ಟ. ಆದರೂ ಕೂಡ ನಾನು ಅದರಿಂದ ಮುಕ್ತ ಆಗಲಿಕ್ಕೆ ರೆಡಿ ಇದ್ದೀನಿ ಮತ್ತು ಟ್ರೈ ಮಾಡ್ತೀನಿ. ಸೊ ಈಗ ಮಾಡ್ತಾ ಇರಬೇಕಾದ್ರೆ ಕೆಲವರಿಗೆ ಕಣ್ಣೀರು ಬರುತ್ತೆ, ನನಗೆ ಆಕ್ಲಿಕ್ಕೆ ತುಂಬ ಬರುತ್ತೆ. ಈಗ ಮಾಡೋಬೇಕಾದ್ರೆ ಆಕ್ಲಿಸಿದ್ರೆ ನಾನು ಆಲಸ್ಯ, ಲೇಜಿ, ಏನು ಇದು ನಿದ್ದೆ ಮಾಡ್ತಾಳೆ ಅಂತ ಅನ್ಕೋಬಿಡಿ ಪ್ಲೀಸ್. ಅದು ಎನರ್ಜಿ ಶಿಫ್ಟ್ ಆಗ್ತಾ ಇರುತ್ತೆ. ಹಾಗೆ ಕಾರ್ಟಿಸಾಲ್, ಅದೇನು ಈ ಸ್ಟ್ರೆಸ್ದು ಹಾರ್ಮೋನ್ ಇದೆಯಲ್ಲ, ಅದು ಕೂಡ ಕಡಿಮೆ ಆಗುತ್ತೆ ಟ್ಯಾಪಿಂಗಿಂದ. ಸೊ ಈಗ ಐಬ್ರೋ ಪಾಯಿಂಟ್. ಈ ವಿಮರ್ಶಾತ್ಮಕ ಧ್ವನಿ ಈ ಐಬ್ರೋ ತುದಿಗೆ, ಸೈಡ್ ಆಫ್ ದಿ ಐ ಅಂತ ಹೇಳ್ತೀವಿ, ಅಂದರೆ ಐಬ್ರೋ ಕೊನೆಗಿದೆಯಲ್ಲ ಅದು. ಪ್ರತಿ ಬಾರಿ ನನಗೆ ಭರವಸೆ ಮೂಡಿದಾಗಲೂ ಕಣ್ಣು ಕೆಳಗೆ ಅಂಡರ್ ದಿ ಐ ಈ ಧ್ವನಿ ಒಳಗಿಂದ ಬರ್ತಾ ಇರುತ್ತೆ. ಅಂದರೆ ವಿಮರ್ಶೆ ಮಾಡೋ ಧ್ವನಿ ಒಳಗಿಂದ ಬರ್ತಾ ಇರುತ್ತೆ. ಮೂಗಿನ ಕೆಳಗೆ, ಮತ್ತು ಅದನ್ನು ಆ ಧ್ವನಿ ನನ್ನನ್ನು, ನನ್ನ ಆತ್ಮವಿಶ್ವಾಸ ಕಡಿಮೆ ಮಾಡ್ತಾ ಇರುತ್ತೆ. ಮನಸ್ಸೆಲ್ಲ ಭಾರ ಆಗೋ ಥರ ಮಾಡುತ್ತೆ. ಅಂಡರ್ ದಿ ಮೌತ್ ಅದು ಹೇಳುತ್ತೆ, ನಿಮ್ಮ ಭರವಸೆನ ಹೆಚ್ಚಿಸ್ಕೋಬೇಡ. ನಿನ್ನ ಭರವಸೆ ಏನಿದೆ, ಹೋಪ್ಫುಲ್ ಆಗಿದ್ದೀನಿ ಅಂತ ಅನ್ಕೋತಿದ್ಯಲ್ಲ ನೀನು, ಅದನ್ನು ಹೆಚ್ಚಿಸ್ಕೋಬೇಡ ಅಂತ ಅದ್ರ ಬಗ್ಗೆ ಎಲ್ಲ ಹೇಳ್ತಾ ಇರುತ್ತೆ ನನ್ನ ಒಳ ಮನಸ್ಸು. ಕಾಲೋಬೋನ್, ಈ ಥರದ್ದೆಲ್ಲ ಒಳ್ಳೇದೆಲ್ಲ ಆಗೋದೇ ಇಲ್ಲ ನಿನಗೆ ಅಂತ ಹೇಳುತ್ತೆ ನನ್ನ ಒಳ ಮನಸ್ಸು. ಅಂಡರ್ ದಿ ಆರ್ಮ್, ಇದು ನಿಜ ಅಂತ ಆಗಲಿಕ್ಕೆ, ನಂಬಲಿಕ್ಕೆ ಆಗೋದೇ ಇಲ್ಲ.
ಯಾಕೆಂದರೆ ಅದು ಹೇಳ್ತಿರೋದು ನಾನು ಒಳ ಮನಸ್ಸು ಇದೆಲ್ಲ ಹೇಳ್ತಾ ಇದೆಯಲ್ಲ, ನೆಗೆಟಿವ್ ಥಾಟ್ಸ್ ಏನು ಬರ್ತಾ ಇದೆ ನನ್ನ ಒಳ ಮನಸ್ಸಿಂದ, ಅದು ನಿಜ ಅಂತ ನನಗೆ ಅನಿಸ್ತಾ ಇಲ್ಲ. ಟಾಪ್ ಆಫ್ ದಿ ಹೆಡ್, ನೆತ್ತಿ ಮೇಲೆ ತುಂಬ ತುಂಬ ತಪ್ಪು ಎಲ್ಲ ನಡೀತಾ ಇರುತ್ತೆ. ನನ್ನ ಜೀವನದಲ್ಲಿ ಎಷ್ಟೊಂದು ತಪ್ಪುಗಳು ನಡೀತಾನೇ ಇದೆ ಈಗಲೂ ಕೂಡ. ಐಬ್ರೋ ಪಾಯಿಂಟ್, ನನ್ನ ಒಂದು ಭಾಗ, ನನ್ನ ಮನಸ್ಸಿನ ಒಂದು ಭಾಗ ಈ ಧ್ವನಿ ಇದೆಯಲ್ಲ ಅದನ್ನೆಲ್ಲ ಶಾಂತಗೊಳಿಸಲು ಬಯಸುತ್ತೆ. ಆದರೆ ಇನ್ನೊಂದು ಭಾಗ ಅದೇನು ಹೇಳ್ತಾ ಇದೆ, ನನ್ನ ಒಳ ಮನಸ್ಸು ಏನು ಹೇಳ್ತಾ ಇದೆ, ವಿಮರ್ಶಾತ್ಮಕ ಧ್ವನಿ ಏನಿದೆ ಅದೇನು ಹೇಳ್ತಾ ಇದೆ ಅಂತ ಕೇಳೋದಕ್ಕೂ ಬಯಸುತ್ತೆ. ಸೈಡ್ ಆಫ್ ದಿ ಐ. ಅಂಡರ್ ದಿ ಐ. ಈ ವಿಮರ್ಶಾತ್ಮಕ ಧ್ವನಿ ಏನಿದೆ ಅದು ನನ್ನನ್ನು ಪ್ರೊಡಕ್ಟಿವ್ ಆಗಿರಲಿಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನಂಗೆ ಅನಿಸುತ್ತೆ. ಅಂಡರ್ ದಿ ನೋಸ್. ಈ ವಿಮರ್ಶಾತ್ಮಕ ಧ್ವನಿ ನನ್ನನ್ನು ತುಂಬ ಒತ್ತಾಯ ಮಾಡುತ್ತೆ, ಆಮೇಲೆ ಪುಷ್ ಮಾಡುತ್ತೆ. ನಾನೇನಾದರೂ ಮಾಡೋದಕ್ಕೆ, ಆ್ಯಕ್ಷನ್ ತಗೊಳ್ಳೋದಕ್ಕೆ ಪುಷ್ ಮಾಡುತ್ತೆ ಅಂತ ನನ್ನ ನಂಬಿಕೆ. ಸೊ ಇದರಿಂದ ಉಪಯೋಗ ಆಗ್ತಾ ಇದೆ ಅಂತ ನನಗನ್ನಿಸ್ತಿದೆ. ಈ ವಿಮರ್ಶೆ, ನಾನೇನು ವಿಮರ್ಶಾತ್ಮಕ ಧ್ವನಿ ಇಟ್ಕೊಂಡಿದ್ದೀನಿ, ನನ್ನ ಬಗ್ಗೆ ನಾನೇನು ವಿಮರ್ಶೆ ಮಾಡ್ಕೊತಿದ್ದೀನಿ ಅದರಿಂದ ನನಗೆ ಹೆಲ್ಪ್ ಆಗ್ತಿದೆ ಅಂತ ಅನಿಸ್ತಿದೆ ನನಗೆ. ಅಂಡರ್ ದಿ ಮೌತ್. ಈ ವಿಮರ್ಶಾತ್ಮಕ ಧ್ವನಿ ಏನಿದೆ, ಕ್ರಿಟಿಕಲ್ ವಾಯ್ಸ್ ಏನಿದೆ ನಂದು, ಅದು ನಾನು ನಿರಾಸೆ ಪಡೋದನ್ನು ಅವಾಯ್ಡ್ ಮಾಡ್ತಾ ಇದೆ ಅನಿಸ್ತಿದೆ. ಈಗ ನಾನು ತುಂಬ ಆಸೆ ಆಕಾಂಕ್ಷೆ ಎಲ್ಲ ಇಟ್ಕೊಂಡು ಹೋಪ್ಫುಲ್ಲಾಗಿ ಅದಾಗದೆ ಹೋದರೆ ಅದರಿಂದ ನನಗೆ ಇದು ಆಗುತ್ತಲ್ವ, ಹರ್ಟ್ ಆಗುತ್ತಲ್ಲ, ನಿರಾಸೆ ಆಗುತ್ತೆ. ಈ ಥರ ವಿಮರ್ಶೆ ಮಾಡಿಬಿಡಿ, ಅದಾಗೋದಿಲ್ಲ, ನಿನ್ನ ಕೈಲಿ ಆಗೋದಿಲ್ಲ ಅಂತೆಲ್ಲ ಹೇಳಿ ನಾನು ಒಪ್ಕೊಂಡು ನಾನು ಮಾಡದೇ ಇದ್ದರೆ ನನಗೇನು ಇದು ಆಗೋದೇ ಇಲ್ಲ, ನಿರಾಸೆನೇ ಆಗಲ್ಲ ಅಲ್ವಾ. ಅದರಿಂದ ನನಗೆ ಈ ವಿಮರ್ಶಾತ್ಮಕ ಧ್ವನಿ ಇದರಿಂದ, ಕ್ರಿಟಿಕಲ್ ವಾಯ್ಸ್ ಏನಿದೆ ನನ್ನನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ. ಮುಂದೆ ಹರ್ಟ್ ಆಗೋದ್ರಿಂದ ನನ್ನನ್ನು ಇದು ಸೇಫಾಗಿ ನಾನು ಪ್ರೊಟೆಕ್ಟ್ ಮಾಡ್ತಾ ಇದೆ, ಸಪೋರ್ಟ್ ಮಾಡ್ತಿದೆ ಅಂತ ನನಗನ್ಸುತ್ತೆ. ಕಾಲರ್ ಬೋನ್. ಈ ಥರ ಎಲ್ಲ ಅನ್ಕೋತಿದ್ದಿಲ್ಲ, ಅದು ನಿಜವಾಗ್ಲೂ ಸತ್ಯವೇ? ನನ್ನ ಕ್ರಿಟಿಕಲ್ ವಾಯ್ಸ್ ನನ್ನ ಹೆಲ್ಪ್ ಮಾಡ್ತಿದೆ, ಸಪೋರ್ಟ್ ಮಾಡ್ತಿದೆ ಅಂತ ನಾನು ಅನ್ಕೋತಾ ಇದ್ದಿಲ್ಲ, ಅದು ನಿಜನಾ? ಅಂಡರ್ ದಿ ಆರ್ಮ್. ಸೊ ನನ್ನ ಹಿಂದಿಂದನೂ ನಡ್ಕೊಂಡು ಬಂದಿರೋದು ನಂದೇನು ನಂಬಿಕೆಗಳಿದೆ, ಬಿಲೀಫ್ಸ್ ಇದೆ, ಓಲ್ಡ್ ಬಿಲೀಫ್ಸ್, ಈ ಎಲ್ಲ ನಂಬಿಕೆಗಳು ಹಿಂದಿನಿಂದನೂ ಬಂದಿರೋದು, ಹುಟ್ಟಿದಾಗಿಂದ, ನನ್ನ ತಿಳುವಳಿಕೆ ಬಂದಾಗಿಂದ ನಾನು ಇಟ್ಕೊಂಡಿರೋ ನಂಬಿಕೆಗಳಿದೆಯಲ್ಲ, ಇವೆಲ್ಲ ನನ್ನದೇನ. ಟಾಪ್ ಆಫ್ ದಿ ಹೆಡ್. ಈ ಎಲ್ಲ ನಂಬಿಕೆಗಳು ಅದು ಸ್ವಂತ ನನ್ನದೋ ಅಥವಾ ಅಲ್ಲಿಂದ ಪಿಕಪ್ ಮಾಡಿರೋದು? ಸೊಸೈಟಿ, ನಾನು ಬೆಳೀತಾ ಇರಬೇಕಾದ್ರೆ ಅವ್ರು ನೋಡಿ, ಮನೆಯಲ್ಲಿರೋರು, ದೊಡ್ಡವರು, ಅಪ್ಪ ಅಮ್ಮ, ಇವ್ರನ್ನೆಲ್ಲ ನೋಡಿ ಅವರ ಬಿಲೀಫ್ಸ್, ಅವರ ನಂಬಿಕೆಗಳನ್ನು ನಾನು ಪಿಕಪ್ ಮಾಡಿದ್ದೀನ? ಐಬ್ರೋ ಪಾಯಿಂಟ್. ಇಂಥ ಎಲ್ಲ ಟೀಕೆ ಟಿಪ್ಪಣಿಗಳು, ಕ್ರಿಟಿಸಿಸಮ್ ಮಧ್ಯದಲ್ಲಿ, ಅದರ ಅಡಿಲಿ ನನ್ನ ಅಭಿವೃದ್ಧಿ ಹೇಗೆ ಸಾಧ್ಯ? ಅದು ಅಸಾಧ್ಯ. ನಾನು ಅಭಿವೃದ್ಧಿ ಹೊಂದುವುದು ಅಸಾಧ್ಯ. ನಾನು ಪ್ರೋಗ್ರೆಸ್ ಮಾಡೋದು ಲೈಫಲ್ಲಿ ಅಸಾಧ್ಯ ಆಗುತ್ತೆ. ಸೈಡ್ ಆಫ್ ದಿ ಐ. ಸೊ ಈ ಧ್ವನಿ, ಕ್ರಿಟಿಕಲ್ ವಾಯ್ಸ್, ವಿಮರ್ಶಾತ್ಮಕ ಧ್ವನಿ ನನ್ನ ಒಳಗಿಂದ ಏನು ಬರ್ತಾ ಇದೆ ಅದರಿಂದ ನನಗೆ ಎಷ್ಟು ಕಷ್ಟ ಆಗ್ತಾ ಇದೆ. ಪ್ರೋಗ್ರೆಸ್ ಮಾಡ್ಲಿಕ್ಕೆ ಬಿಡ್ತಾನೆ ಇಲ್ಲ, ಅದು ತುಂಬಾ ಕಷ್ಟ ಆಗ್ತಿದೆ. ನಾನು ಬೆಳೆಯೋದಕ್ಕೆ ಕಷ್ಟ ಆಗುತ್ತೆ ಇದರಿಂದ. ಅಂಡರ್ ದಿ ಐ. ನನಗೆ ಏನಿಸ್ತಾ ಇತ್ತು, ಈ ಧ್ವನಿನ ನಾನು ಕೇಳಿಸ್ಕೋಬೇಕು, ಅದು ನಂಬೇಕೇನೋ ಅಂತ ಅನ್ನಿಸ್ತಾ ಇತ್ತು ನನಗೆ. ಆ ಥರ ಯೋಚನೆ ಮಾಡ್ತಾ ಇದ್ದೆ ನಾನು. ಅಂಡರ್ ದಿ ನೋಸ್.
ಅದು ಜವಾಬ್ದಾರಿಯುತ ರೆಸ್ಪಾನ್ಸಿಬಿಲಿಟಿ ತಗೊಂಡಿದೆ. ನನ್ನ ವಾಯ್ಸು ನನ್ನನ್ನು ಹೆಲ್ಪ್ ಮಾಡೋದಕ್ಕೆ ಅದು ಜವಾಬ್ದಾರಿಯಿಂದ ಧ್ವನಿ ಇದನ್ನು ಮಾಡ್ತಾ ಇದೆ, ನನಗೆ ಜವಾಬ್ದಾರಿಯುತ ಕೆಲಸ ಮಾಡ್ತಾ ಇದೆ ಅಂತ ನಾನು ಭಾವಿಸಿದ್ದೀನಿ. ಹಾಗೆ ಭಾವಿಸ್ತಾ ಇದ್ದೆ ಕೂಡ, ಈಗಲೂ ಹಾಗೆ ಅನ್ನಿಸ್ತಾ ಇತ್ತು ನನಗೆ ಅಂಡರ್ ದಿ ಮೌತ್. ಆದರೆ ಈ ಧ್ವನಿ ನನಗೆ ಅಥವಾ ಬೇರೆಯವ್ರಿಗೆ ಯಾರಿಗೂ ಉಪಯೋಗ ಇಲ್ಲ ಅಂತ ಗೊತ್ತಾಗ್ತಾ ಇದೆ ನನಗೆ. ಕಾಲರ್ಬೋನ್, ಈ ಧ್ವನಿ ನನ್ನ ಭಯ ಅಷ್ಟೇ, ಒಳಗಿನ ನನ್ನ ಭಯ, ಫಿಯರ್ ಅಂತ ಏನು ಹೇಳ್ತೀವಿ ಅದಷ್ಟೇ ಅಂತ ನನಗೆ ಅನ್ನಿಸ್ತಾ ಇದೆ. ಅಂಡದ್ಯಾ, ಈ ನನ್ನ ಈ ಭಯಗಳೆಲ್ಲ ಇದೆಯಲ್ಲ, ಅದನ್ನು ಒಪ್ಕೊಳ್ಳೋದು, ಅಕ್ನಾಲೇಜ್ ಮಾಡೋದು ತುಂಬಾ ಸೇಫ್ ಅಂತ ನನಗೆ ಅನಿಸ್ತಾ ಇದೆ, ತುಂಬ ಸುರಕ್ಷಿತ ಅಂತ ನನಗೆ ಅನ್ನಿಸ್ತಾ ಇದೆ. ಟಾಪ್ ಆಫ್ ದಿ ಹೆಡ್. ಸೊ ಅದನ್ನು ಲೆಟ್ ದೆಮ್ ಮಾಡಬೇಕು ಅಂತ, ಹಂಗೆ ಮಾಡಿದ್ರೆ ಒಳ್ಳೆಯದು ಅಂತ ಅನ್ನಿಸ್ತಿದೆ. ನಾನು ಅದನ್ನು ಹೋಗ್ಲಿ ಬಿಡಬೇಕು. ಅಂದರೆ ಇವೆಲ್ಲ ಭಯ ಇದೆಯಲ್ಲ, ಹಾಗೆ ನಂಬಿಕೆಗಳೆಲ್ಲ ಇದೆಯಲ್ಲ, ಇದು ಅಪನಂಬಿಕೆಗಳು, ನಂಬಿಕೆಗಳು, ಅವನ್ನೆಲ್ಲ ಬಿಡ್ತಾ ಹೋದರೆ ಒಳ್ಳೆಯದು ಅಂತ ನನಗೆ ಅನ್ನಿಸ್ತಾ ಇದೆ. ಸೈಡ್ ಆಫ್ ದಿ ಐ. ಬಹುಶಃ ನಾನು ಈ ಧ್ವನಿಗೆ ಭಯ ಪಡಬೇಕಾಗಿಲ್ಲ. ಸೈಡ್ ಆಫ್ ದಿ ಐ. ಈ ವಿಮರ್ಶಕ ಧ್ವನಿಯನ್ನು, ಕ್ರಿಟಿಕಲ್ ವಾಯ್ಸ್ನ ನಾನು ಶಾಂತಗೊಳಿಸೋದಕ್ಕೆ ರೆಡಿ ಇದ್ದೀನಿ, ಸಿದ್ಧನಾಗಿದ್ದೀನಿ. ಅಂಡರ್ ದಿ ಐ. ನನ್ನ ವಿಮರ್ಶಾತ್ಮಕ ಧ್ವನಿಯೊಂದಿಗೆ ನಾನು ಶಾಂತಿಯನ್ನು ಕಂಡುಕೊತಾ ಇದ್ದೀನಿ. ಐ ಆಮ್ ಮೇಕಿಂಗ್ ಪೀಸ್ ವಿತ್ ಮೈ ಕ್ರಿಟಿಕಲ್ ವಾಯ್ಸ್. ಅಂಡರ್ ದಿ ನೋಸ್. ನನ್ನ ವಿಮರ್ಶಾತ್ಮಕ ಧ್ವನಿಯನ್ನು ನಾನು ಸ್ವೀಕರಿಸುತ್ತೇನೆ, ನನ್ನ ಕ್ರಿಟಿಕಲ್ ವಾಯ್ಸ್ನ ನಾನು ಸ್ವೀಕರಿಸುತ್ತೇನೆ. ಅಂಡರ್ ದ ಮೌತ್. ಇದು ಕೇವಲ ಹಳೆಯ ಶಾಂತ ಧ್ವನಿಯಾಗಿದೆ. ಈಗ ತುಂಬ ಹಳೆಯ ಧ್ವನಿ, ಇದು ತುಂಬ ಶಾಂತವಾಗಿರೋ ಹಳೆ ಕ್ರಿಟಿಕಲ್ ವಾಯ್ಸ್ ಆಗಿದೆ ಅಂತ ನಂಗೆ ಅನ್ನಿಸುತ್ತೆ. ಕಾಲರ್ಬೋನ್. ಇದು ಈ ಕ್ರಿಟಿಕಲ್ ವಾಯ್ಸ್ ಏನಿದೆ, ಹಳೆಯ ನಂಬಿಕೆಗಳು ಹಾಗೆ ಭಯಗಳಿಂದ ಬಂದಿದೆ. ಅಂಡರ್ ದಿ ಆರ್ಮ್. ನಾನು ಈಗ ನಿಯಂತ್ರಣದಲ್ಲಿದ್ದೇನೆ, ನಾನು ಅದನ್ನು ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಈ ನನ್ನ ಕ್ರಿಟಿಕಲ್ ವಾಯ್ಸ್ ಏನಿದೆ, ನನ್ನ ವಿಮರ್ಶಾತ್ಮಕ ಧ್ವನಿ ಏನಿದೆ, ಅದನ್ನು ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಟಾಪ್ ಆಫ್ ದಿ ಹೆಡ್. ಹಾಗೇನೆ ನಾನು ನನಗೇನು ಸರಿ ಅನಿಸುತ್ತೋ ಅದನ್ನೇ ಮಾಡ್ತೀನಿ, ಹಾಗೇನೆ ಮಾಡ್ತೀನಿ, ಆದರೆ ಹಾಗೇನೆ ಇರ್ತೀನಿ. ನನ್ನ ಒಳಗಿಂದ ಏನು ಕ್ರಿಟಿಸೈಸ್ ಮಾಡೋ ಧ್ವನಿ ಇದೆಯಲ್ಲ, ಅದನ್ನ ಮಾತನ್ನ ಕೇಳೋದಿಲ್ಲ. ಐಬ್ರೋ ಪಾಯಿಂಟ್. ನನ್ನ ಸಹಾನುಭೂತಿಯ ಧ್ವನಿಯನ್ನು ನಾನು ಚೂಸ್ ಮಾಡ್ತೀನಿ. ಸೊ ಕ್ರಿಟಿಕಲ್ ವಾಯ್ಸ್ಗಿಂತ ನಾನು ನನ್ನ ಸೆಲ್ಫ್ ಲವ್ ಮತ್ತು ಸೆಲ್ಫ್ ಕಂಪ್ಯಾಷನ್ ವಾಯ್ಸ್ ಏನಿದೆ, ಕಂಪ್ಯಾಷನೇಟ್ ವಾಯ್ಸ್, ನನ್ನ ಬಗ್ಗೆ ನನಗೆ ಅನುಭೂತಿ ಕೊಡೋದು, ಹಾಗೆ ನನ್ನ ಬಗ್ಗೆ ನನ್ನ ಪ್ರೀತಿ ತೋರಿಸೋದು ಏನು ಧ್ವನಿ ಇದೆ, ನನ್ನ ಒಳಗಿನ ಬರ್ತಿರೋ ಧ್ವನಿ, ಅದನ್ನು ನಾನು ಚೂಸ್ ಮಾಡ್ತೀನಿ. ಸೈಡ್ ಆಫ್ ದಿ ಐ. ನಾನು ನನಗೇನೆ ಬೆಸ್ಟ್ ಫ್ರೆಂಡ್ ಆಗಿರ್ತೀನಿ, ನಾನು ನನಗೇನೆ ಉತ್ತಮ ಸ್ನೇಹಿತ ಆಗಿರ್ತೀನಿ, ಉತ್ತಮ ಸ್ನೇಹಿತ ಆಗ್ತೀನಿ, ಬೆಸ್ಟ್ ಫ್ರೆಂಡ್ ಆಗ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ಕೋತೀನಿ, ನನಗೆ ಪ್ರತಿಜ್ಞೆ ತಗೊಳ್ತೀನಿ, ನನಗೆ ನಾನೇ ಬೆಸ್ಟ್ ಫ್ರೆಂಡ್ ಆಗ್ತೀನಿ, ನಾನು ಕ್ರಿಟಿಸೈಸ್ ಮಾಡೋದಿಲ್ಲ ಹಾಗೆಲ್ಲ. ಅಂಡರ್ ದಿ ಐ. ಮತ್ತು ನಾನು ಈ ಹಳೆ ವಿಮರ್ಶಾತ್ಮಕ ಧ್ವನಿ ಇದೆಯಲ್ಲ, ವಿಮರ್ಶಾತ್ಮಕ ಧ್ವನಿನ ಕೇಳಿದಾಗ, ಯಾವ್ಯಾವಾಗ ಈ
ಕ್ರಿಟಿಕಲ್ ವಾಯ್ಸ್ ಇದೆಯಲ್ಲ ಒಳಗಡೆಯಿಂದ, ನಂದು ವಾಯ್ಸ್ ಹೇಗೆ ಕೇಳಿಸುತ್ತೋ ಅಂಡರ್ ದಿ ನೋಸ್, ಆವಾಗೆಲ್ಲ ನಾನು ಸುಮ್ಮನೆ ನಗ್ತೀನಿ ಅಷ್ಟೆ. ಹಾಗೆ ಕೇಳಿಸ್ಕೊತೀನಿ, ಆದರೆ ನಂಬಲ್ಲ, ಸುಮ್ಮನೆ ನಗ್ಬಿಡ್ತೀನಿ ಅಷ್ಟೆ. ಅಂಡರ್ ದಿ ಮೌತ್. ನನ್ನ ವಿಮರ್ಶಾತ್ಮಕ ಧ್ವನಿಯ ಬಗ್ಗೆ ನನಗೆ ಈಗ ಅವೇರ್ನೆಸ್ ಕ್ರಿಯೇಟ್ ಆಗಿದೆ, ಅರಿವಾಗ್ತಾ ಇದೆ. ಅದು ಬರೀ ವಿಮರ್ಶೆ ಮಾಡೋದಕ್ಕಷ್ಟೇ ಬರ್ತಾ ಇರೋದು ಅನ್ನೋದು ಅರಿವಾಗ್ತಾ ಇದೆ ನನಗೆ. ಮತ್ತು ನಾನು ಅದನ್ನು ಬಿಟ್ಬಿಡ್ತೀನಿ, ನನಗೆ ಬೇಡ ಅದು. ಅದರಿಂದ ನಂದು ಇನ್ನರ್ ವಾಯ್ಸ್ ಒಳ್ಳೇದಲ್ಲ, ಅದು ನನಗೆ ಕ್ರಿಟಿಸೈಸ್ ಮಾಡ್ತಾ ಇದೆ, ಅದರಿಂದ ನನಗೇನು ಹೆಲ್ಪ್ ಆಗ್ತಾ ಇಲ್ಲ. ಅದಕ್ಕೆ ಅದನ್ನು ನಾನು ಬಿಟ್ಬಿಡ್ತೀನಿ, ಅದನ್ನು ತ್ಯಾಗ ಮಾಡ್ತೀನಿ, ನನಗೆ ಬೇಡ ಅದು. ಕಾಲೋಬೋನ್. ನನ್ನ ಆಂತರಿಕ ಧ್ವನಿಯ ಮೇಲೆ ನನಗೆ ಕಂಟ್ರೋಲ್ ಇದೆ, ಫುಲ್ ಕಂಟ್ರೋಲ್ ಇದೆ ಈಗ. ಅಂಡದ್ಯಾ. ಮತ್ತು ನಾನು ಪ್ರತಿದಿನ ನನ್ನನ್ನು ನಾನು ಆರಿಸ್ಕೋತೀನಿ, ಅದನ್ನು ನಾನು ರಿಮೈಂಡ್ ಮಾಡ್ಕೋತೀನಿ. ಪ್ರತಿದಿನ ಬೆಳಗ್ಗೆ ಎದ್ದಾಗ ನನ್ನನ್ನು ನಾನು ಆರಿಸ್ಕೋಬೇಕು, ನನಗೇನು ಬೆಸ್ಟೋ ಅದನ್ನೇ ಮಾಡಬೇಕು ಅಂತ ನನಗೆ ನಾನು ನೆನಪು ಮಾಡ್ಕೋತೀನಿ, ರಿಮೈಂಡ್ ಮಾಡ್ಕೋತಾ ಇರ್ತೀನಿ. ಟಾಪ್ ಆಫ್ ದಿ ಹೆಡ್. ಐ ಆಮ್ ಗುಡ್ ಇನಫ್, ಐ ಆಮ್ ಇನಫ್. ನಾನು ಎಲ್ಲದರಿಂದನೂ ಬೆಸ್ಟ್, ನನಗೆ ಕಾನ್ಫಿಡೆನ್ಸ್ ಇದೆ, ನನಗೆ ಪೂರ್ಣ ಆತ್ಮವಿಶ್ವಾಸ ಇದೆ, ನಾನು ಬೆಸ್ಟ್, ನಾನು ಇನಫ್, ನಾನು ಸಾಕು ಅಂತ ನಾನು ರಿಮೈಂಡ್ ಮಾಡ್ಕೋತೀನಿ. ಐಬ್ರೋ ಪಾಯಿಂಟ್. ಸೊ ನಾನು ಏನು ಬೇಕಾದರೂ ಟ್ರೈ ಮಾಡ್ಬೋದು, ಅದು ಸೇಫ್, ಮಾಡಿದ್ರೆ ಒಳ್ಳೆಯದು ಅಂತ ನನಗೆ ನಾನು ರಿಮೈಂಡ್ ಮಾಡ್ಕೋತೀನಿ. ನನ್ನ ಪ್ರೋಗ್ರೆಸ್ಸಿಗೆ ಅದೆಲ್ಲ ಏನು ಮಾಡಬೇಕು ಅಂತ ಇದೆಯಲ್ಲ ಅದೆಲ್ಲ ಮಾಡೋದು ಒಳ್ಳೆಯದು, ಅದರಿಂದ ನನಗೆ ಆತ್ಮವಿಶ್ವಾಸ ಬೆಳೆಯುತ್ತೆ, ನನಗೆ ಸಕ್ಸಸ್ ಸಿಕ್ಕುತ್ತೆ ಅಂತ ನನಗೆ ನಾನು ರಿಮೈಂಡ್ ಮಾಡ್ಕೋತೀನಿ ಪ್ರತಿ ಹೆಜ್ಜೆ. ಸೈಡ್ ಆಫ್ ದಿ ಐ. ಅಕಸ್ಮಾತ್ ತಪ್ಪುಗಳಾದರೂ ಓಕೆ, ತಪ್ಪು ಮಾಡಿದ್ರೂ ಓಕೆ, ಅದರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಏನೂ ತೊಂದರೆ ಏನಾಗಲ್ಲ, ಅದರಿಂದ ಪಾಠ ಕಲಿತೀನಿ. ತಪ್ಪು ಮಾಡೋದ್ರಿಂದ ನಾವು ಪಾಠನೂ ಕಲಿಬಹುದು. ಅಂಡರ್ ದಿ ಐ. ಯಶಸ್ವಿ ಆಗೋದು ಕೂಡ ಸುರಕ್ಷಿತ. ಆಮೇಲೆ ನಾನು ಡಿಸರ್ವಿಂಗ್ ಇದ್ದೀನಿ, ನನಗೆ ಸಕ್ಸಸ್ ಸಿಕ್ಕೋದು ಅದರಿಂದ ಡಿಸರ್ವಿಂಗ್ ಇದ್ದೀನಿ ನಾನು. ಅಂಡರ್ ದಿ ನೋಸ್. ಏಕೆಂದರೆ ಏನೇ ಆಗಲಿ ಅಂಡರ್ ದಿ ಮೌತ್. ಏನೇ ಆಗಲಿ ನನಗೆ ಒಳ್ಳೆ ಸ್ನೇಹಿತೆ ಆಗೋದು, ಒಳ್ಳೆ ಬೆಸ್ಟ್ ಫ್ರೆಂಡ್ ಆಗಲಿ, ಒಳ್ಳೆ ಫ್ರೆಂಡ್ ಆಗಲು ಆಯ್ಕೆ ಮಾಡ್ಕೋತಾ ಇದ್ದೀನಿ. ಕಾಲಬೋನ್. ಈ ಟೀಕೆ ಎಲ್ಲ ನನ್ನನ್ನು ಹಿಂದಕ್ಕೆ ಎಳೆಯುತ್ತೆ, ಆದರೆ ನಾನು ಹಿಂದಕ್ಕೆ ಹೋಗಲ್ಲ. ಹೊಸದು ಒಳ್ಳೆಯದನ್ನೆಲ್ಲ ಟ್ರೈ ಮಾಡಲಿಕ್ಕೆ ಅದು ಒಳಗಿಂದ ಕ್ರಿಟಿಕಲ್ ವಾಯ್ಸ್ ನನ್ನನ್ನು ಎಳಿತಾ ಇದೆ, ಹಿಂದೆ ಎಳೆಯುತ್ತೆ. ನಾನಾದರೆ ಅದ್ರ ಮಾತು ಕೇಳಲ್ಲ. ಅಂಡದ್ಯಾ. ನಾನು ಈಗ ನನ್ನನ್ನು ನನ್ನ ಬಗ್ಗೆ ದಯೆ ಮತ್ತು ಆಶಾವಾದದಿಂದ ಪೋಷಣೆ ಮಾಡಲು ಆರಿಸ್ಕೋತೀನಿ. ನನ್ನನ್ನು ನಾನು ನರ್ಚರ್ ಮಾಡಲಿಕ್ಕೆ, ಸೊ ಸೆಲ್ಫ್ ಲವ್ ಕಲ್ಟಿವೇಟ್ ಮಾಡ್ಕೊಳ್ಳೋಕ್ಕೆ, ಸೆಲ್ಫ್ ಕೇರ್ ಮತ್ತು ಕೈಂಡ್ನೆಸ್ಸಿಂದ ಮತ್ತು ಆಪ್ಟಿಮಿಸಮಿಂದ, ಆಶಾವಾದದಿಂದ ನನ್ನನ್ನು ನಾನು ಪೋಷಣೆ ಮಾಡ್ಕೊಳ್ಳೋದಕ್ಕೆ, ಅವನ್ನೆಲ್ಲನೂ ಪೋಷಣೆ ಮಾಡೋದಕ್ಕೆ ನಾನು ರೆಡಿಯಾಗಿದ್ದೀನಿ. ಹಾಗೆ ಕೂಡ ಮಾಡ್ತೀನಿ. ಅದೇ ದಾರಿನ ನಾನು ಆರಿಸ್ಕೋತಾ ಇದ್ದೀನಿ. ಟಾಪ್ ಆಫ್ ದಿ ಹೆಡ್. ಆಲ್ ಈಸ್ ವೆಲ್. ಎಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿ ನಡೆಯುತ್ತೆ. ನಿಧಾನವಾಗಿ ಟ್ಯಾಪ್ ಮಾಡೋದನ್ನು ನಿಲ್ಲಿಸಿ, ಹಾಗೆ ದೀರ್ಘವಾಗಿ ಒಳಗೆ ಉಸಿರೆಳ್ಕೊಳ್ಳಿ ಮತ್ತು ಉಸಿರು ಬಿಡಿ. ಈಗ ನಿಮ್ಮ ಎದೆ ಮೇಲೆ 2 ಕೈಗಳನ್ನು ಇಟ್ಕೊಳ್ಳಿ, ಕಣ್ಮುಚ್ಕೊಳ್ಳಿ. ಹಾಗೆ ಈ ಮೆಡಿಟೇಷನ್ ಶುರು ಮಾಡಬೇಕಾದ್ರೆ ನಿಮ್ಗೆ ಏನೇನು ಭಾವನೆಗಳಿತ್ತು, ಸ್ಟ್ರೆಸ್ ಇರ್ಬೋದು, ಇರಿಟೇಷನ್ ಮತ್ತು
ಫ್ರಸ್ಟ್ರೇಷನ್ ಏನಿತ್ತು, ಭಾವನೆಗಳು ಏನು ಎಮೋಷನ್ಸ್ ಇತ್ತು, ಮತ್ತೆ ಕನೆಕ್ಟ್ ಮಾಡ್ಕೊಳ್ಳಿ ಒಳಗಡೆಯಿಂದ. ಈಗ ಏನು ನಂಬರ್ ಇದೆ, ಅದರ ಇಂಟೆನ್ಸಿಟಿ ನಂಬರ್ ಏನಿದೆ, 0 10 ಸ್ಕೇಲಲ್ಲಿ 0 ಅಂದರೆ ನನಗೆ ಏನೂ ಇಲ್ಲ, ಏನೂ ಸ್ಟ್ರೆಸ್ ಅನಿಸ್ತಿಲ್ಲ, ಏನೂ ಇರಿಟೇಷನ್ ಇಲ್ಲ, ಏನೂ ಫ್ರಸ್ಟ್ರೇಷನ್ ಇಲ್ಲ. 0 ಅಂದರೆ 10 ಅಂದರೆ ಮ್ಯಾಕ್ಸಿಮಮ್, ನಂಗೆ ತುಂಬ ಜಾಸ್ತಿ ಇದೆ ಫ್ರಸ್ಟ್ರೇಷನ್ ಮತ್ತು ಇದು ಅಂತೆ. ಸೊ ಖಂಡಿತವಾಗಿ ಕಡಿಮೆ ಆಗಿರುತ್ತೆ ಈ ಮೆಡಿಟೇಷನ್ ಆದಮೇಲೆ. ಫಸ್ಟ್ ನೀವೇನು ಬರ್ಕೊಂಡಿದ್ರೋ ಆ ನಂಬರ್ಗಿಂತ ಕಡಿಮೆ ಆಗಿತ್ತು ಈ ನಂಬರ್ ಅಂತ ಹೇಳಿದ್ರೆ, ಇದು ನಿಮಗೆ ಇದೆಲ್ಲ ಕ್ರಿಟಿಕಲ್ ವಾಯ್ಸ್, ಒಳಗಡೆಯಿಂದ ಏನು ವಿಮರ್ಶೆ ಮಾಡ್ತಾ ಇರೋ ವಾಯ್ಸ್ ಧ್ವನಿ ಖಂಡಿತ ಕಡಿಮೆ ಆಗಿದೆ. ನಿಮ್ಗೆ ಅನಿಸೋ ಅಷ್ಟು ಕಡಿಮೆ ಆಗಿಲ್ಲ ಅಂದರೆ ಮತ್ತೆ ವಾಪಸ್ಸು ಇದನ್ನು ಮತ್ತೆ ರಿಪೀಟ್ ಮಾಡಿ. ಹಾಗೆಯೇ ನೀವು ಈ ಮೆಡಿಟೇಷನ್ ಮಾಡ್ಬೇಕಾದ್ರೆ ನಿಮ್ಮ ಒಳಗಡೆಯಿಂದ ಕೆಲವೊಂದು ಬಂದಿರ್ಬೋದು, ಭಾವನೆಗಳಿರ್ಬೋದು, ಥಾಟ್ಸು, ಏನಾದರೂ ಯೋಚನೆಗಳು ಏನಾದರೂ ಬಂದಿರ್ಬೋದು, ಐಡಿಯಾಸ್ ಬಂದಿರ್ಬೋದು. ಏನು ಬರುತ್ತೋ ಅದನ್ನು ನೀವು ತಕ್ಷಣ ಈಗಲೇ ನೋಟ್ಬುಕ್ಕಲ್ಲಿ ನೋಟ್ ಮಾಡ್ಕೊಳ್ಳಿ. ಸೊ ಏನಾದರೂ ನೀವು ಅಡ್ರೆಸ್ ಮಾಡಬೇಕು ಆ ಥರ ಎಲ್ಲ ಏನಾದರೂ ಒಂದಿಷ್ಟು ನಿಮ್ಮ ವಿಮರ್ಶಾತ್ಮಕ, ನಿಮ್ಮನ್ನು ನೀವು ಕ್ರಿಟಿಸೈಸ್ ಮಾಡ್ಕೊಳ್ಳೋದಕ್ಕೆ ಏನಾರು ಕಾರಣಗಳು, ಏನಾದ್ರು ರೀಸನ್ಸ್ ಕಾಣಿಸ್ತು ಅಂದರೆ ಅದನ್ನು ಮತ್ತೆ ಈಗ ನಾನು ಹೇಳಿದ್ನಲ್ಲ ಹಾಗೆ ಆ ರೀಸನ್ನೆಲ್ಲ ಹೇಳ್ತಾ ಮತ್ತೆ ಟ್ಯಾಪಿಂಗ್ ಮಾಡಿ. ಸೊ ಈ ಥರ ಇದೆ 8 ಪಾಯಿಂಟ್ಸು. ಇದನ್ನು ಹಿಂಗೆ ಮಾಡಿಕೊಂಡು ಟ್ಯಾಪ್ ಮಾಡ್ತಾ ಮಾಡಿ. ಓಕೆ, ಅದರಿಂದ ನಿಮ್ಗೆ ಖಂಡಿತ ಇದು ನಾವು ವಿಮರ್ಶೆ ಮಾಡ್ಕೊಳ್ಳೋ ಧ್ವನಿ ಕಮ್ಮಿ ಆಗುತ್ತೆ, ಹಾಗೆ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದರಿಂದ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಕೂಡ ತುಂಬ ಇಂಪ್ರೂವ್ ಆಗುತ್ತೆ, ನಮಗೆ ಸಕ್ಸಸ್ ಕೂಡ ಸಿಗಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಸೊ ಈ ಮೆಡಿಟೇಷನ್ ನಿಮ್ಗೆ ಗೊತ್ತಾಯ್ತಲ್ಲ ಹೇಗೆ ಮಾಡೋದು ಅಂತ, ತುಂಬಾ ಸಿಂಪಲ್ಲು, ಇದರಿಂದ ತುಂಬ ಹೆಲ್ಪ್ ಆಗುತ್ತೆ. ಸೊ ನಿಮಗೆ ಹೇಗೆ ಅನಿಸ್ತು ಎಕ್ಸ್ಪೀರಿಯನ್ಸ್ ನನಗೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆಯ್ತಾ ಅನ್ನೋದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಳಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮಲ್ಲೆಲ್ಲ ನೋಡ್ತೀನಿ. ಇಲ್ಲಿ ತನಕ ಕೇಳೋದಕ್ಕೆ ತುಂಬ ಧನ್ಯವಾದಗಳು. ಟೇಕ್ ಕೇರ್. ಮತ್ತು ಮುಂದಿನ ವಾರ ನಿಮ್ಮನ್ನೆಲ್ಲ ನೋಡ್ತೀನಿ. ಮತ್ತು ನೆಕ್ಸ್ಟ್ ಯಾವುದ್ರ ಮೇಲೆ ನಿಮಗೆ ವಿಡಿಯೋ ಮಾಡಬೇಕು, ಯಾವ್ದಾರ ಸ್ಪೆಸಿಫಿಕ್ ಐಡಿಯಾಸ್ ಏನಾದರೂ ಟಾಪಿಕ್ಸ್ ಇದ್ದರೆ ಖಂಡಿತ ನನಗೆ ತಿಳಿಸಿ. ಸೊ ನೆಕ್ಸ್ಟ್ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಪ್ಲೀಸ್ ಟೇಕ್ ಕೇರ್. ಬಾಯ್.